ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನೀನು ಯಾರು, ಹೂ ಆರ್ ಯು, ನೀನು ಕ್ರೈಸ್ತನು ಎಂಬ ವಿಷಯದ ಕುರಿತು ಸಂದೇಶವನ್ನು ಕೇಳಿಸ್ಕೊಳ್ಳಕ್ಕೆ ಹೋಗ್ತೀವಿ. ಈ ಸಂದೇಶ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿರುತ್ತೆ, ನಿಮಗೆ ಧೈರ್ಯವನ್ನ ತಂದುಕೊಡುತ್ತೆ. ಕೇಳಿಸ್ಕೊಳ್ರಿ, ನೋಡ್ರಿ, ಆನಂದಿಸ್ರಿ. ಯಾವ ಪಾಪದಿಂದ ನೀವಿನ್ನೂ ಬಿಡುಗಡೆ ಆಗಿಲ್ಲ, ಇವತ್ತು ಈ ಭೋಜನ ಮುಂದೆ ಕೇಳಬಹುದು. ಇಲ್ಲವನ್ನ ಕ್ರೈಸ್ತನಾಗಿರಕ್ಕಾಗಲ್ಲ. ಫುಲ್ ಸ್ಟಾಪ್. ಸರಿನಾ? ಕ್ರೈಸ್ತನಾಗಿರಕ್ಕಾಗಲ್ಲಪ್ಪ. ಯು ಹ್ಯಾವ್ ಟು ಬಿ ವೆರಿ ವಾಕ್ಯ ಬಹಳ ಸತ್ಯವಾಗಿದೆ. ನೀನು ಯಾರು ಅಂದರೆ ನೀ ಕ್ರೈಸ್ತನ, ಬೇರೆ ಏನು ಹೇಳಕ್ಕಾಗಲ್ಲ. ಓಕೆ. ಎರಡನೇದು, ಕ್ರಿಸ್ತನ ನಮ್ಮೊಳಗಡೆ ಇದ್ದರೆ, ಕ್ರೈಸ್ತನ ಯಾರು? ಕ್ರಿಸ್ತನ ನಮ್ಮೊಳಗಡೆ ಇದ್ದಾರೆ. ಕ್ರಿಸ್ತನ ನಮ್ಮೊಳಗಡೆ ಇದ್ದರೆ ಇದು ಫಸ್ಟ್ ಕಾರ್ಯ. ದೇವರು ಬಿಡಿಸಿ ಕಾಯ್ತಾ ಇರಬೇಕು ನಾವು. ಎರಡನೇದು, ಕ್ರೈಸ್ತನು ಅಂದರೆ ಅಥವಾ ಕ್ರಿಸ್ತನ ನಮ್ಮೊಳಗಡೆ ಇದ್ದರೆ ಎರಡನೇ ಕಾರ್ಯ ನಮಗೆ ದೇವರು ಮಾಡುವಂಥದ್ದು. ಗಿರಿಜಮ್ಮ ಓದಮ್ಮ, ಮೈ ಕೊಡಮ್ಮ ನಮಗೆ. 1 ಥೆಸಲೋನಿಕ 1ನೇ ಅಧ್ಯಾಯ 9-10ನೇ ವಚನ. 1 ಥೆಸಲೋನಿಕ 1:9-10. ನಾವು ನಿಮ್ಮೆಲ್ಲರಿಗೂ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದ್ದೀರೋ ಅದನ್ನು ಕುರಿತು ಅಲ್ಲಿಯೇ ಜನರು ತಾವೇ ಹೇಳಿಕೊಳ್ಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯದೇವರನ್ನು ಸೇವಿಸುವರಾಗಿದ್ದರಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿದ್ದರಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುತ್ತಾನೆ. ಸರಿ, ಈ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ನಮ್ಮಲ್ಲಿ ಮಾಡುವಂಥ 3 ಕಾರ್ಯಗಳು ಅಥವಾ ಕ್ರೈಸ್ತನು ಅಂದರೆ ಅವನಿಗೆ 3 ಗುಣಾತಿಶಯಗಳು ಈ ವಾಕ್ಯದ ಪ್ರಕಾರ ಇರಬೇಕು. ಎಲ್ಲರೂ ಈ ಕಡೆ ನೋಡಿ. 1, ವಿಗ್ರಹಗಳನ್ನು ಬಿಟ್ಟಿರಬೇಕು. 1, ಪ್ರತಿಮೆಗಳನ್ನು ಬಿಡಬೇಕು. ಎರಡನೇದಾಗಿ ಯೇಸು ಬಿಟ್ಟರೆ ಪ್ರಥಮ ಸ್ಥಾನ. ನೀನು ಬೆಳಿಗ್ಗೆ ಎದ್ದರೆ ನಿನಗಿರಬೇಕಾಗಿದ್ದು ಬೈಬಲು, ಪ್ರಾರ್ಥನೆ, ಆರಾಧನೆ, ಆಮೇಲೆ ಕೆಲಸ, ಆಮೇಲೆ ಸೇವೆ, ಆಮೇಲೆ ಸ್ಕೂಲು, ಆಮೇಲೆ ಕಾಲೇಜ್. ನಾನು ನನ್ನ ಮನೆಯಲ್ಲಿ ಕೇಳ್ತಾನೆ ಇರ್ತೀನಿ, ಬೈಬಲ್ ಓದಿದ್ರ, ಪ್ರಾರ್ಥನೆ ಮಾಡಿದ್ರ, ಯಾವ ಟೈಮಲ್ಲಿ ಮಾಡಿದ್ರೆ, ಇದೆಲ್ಲ ಪಕ್ಕ ಕೇಳ್ತೀನಿ. ಯಾಕಂದರೆ ವಿಗ್ರಹ ನಮಗಿರಬಾರ್ದು. ಸಿಂಪಲ್. ಅದೇ ಕ್ರೈಸ್ತನು ಅಂದರೆ ವಿಗ್ರಹ ಇರಬಾರ್ದು. ಈ ವಾಕ್ಯದ ಪ್ರಕಾರ ಬೈಬಲ್ ಹೇಳುತ್ತೆ. ಸೊ ಇವತ್ತು ನೀನು ಯಾವುದಕ್ಕೆ ಪ್ರಥಮ ಸ್ಥಾನ ಕೊಡ್ತೀಯೋ ಅದು ನಿನ್ನ ವಿಗ್ರಹ. ಆ ವಿಗ್ರಹ ಬಿಡದೆ ಹೋದರೆ ನೀನು ನಾನು ಕ್ರೈಸ್ತನ, ಕ್ರೈಸ್ತನ. ಸರಿನಾ? 2, ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನ ಸೇವಿಸ್ಬೇಕು. ಅಂದರೆ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು. ಮಾತ್ರವಲ್ಲದೆ ಪ್ರತಿದಿನ ನಾವು ದೇವರನ್ನೇ ಸೇವಿಸ್ಬೇಕು. ನೀವು ತಿಂದರು ಕುಡಿದ್ರು ಏನು ಮಾಡಿದ್ರು ಯೇಸುವಿಗಾಗಿನೇ ಮಾಡ್ತಾ ಇರಬೇಕು. ಅದು 2ನೇದು. ಜೀವವುಳ್ಳ ಸತ್ಯ ದೇವರನ್ನ ಸೇವಿಸ್ಬೇಕು. ದೇವರ ಕಡೆಗೆ ತಿರ್ಕೊಳ್ಬೇಕು, ಬೈಬಲ್ ಕಡೆಗೆ ತಿರ್ಕೊಳ್ಬೇಕು, ಪ್ರಾರ್ಥನೆ ಕಡೆಗೆ ತಿರ್ಕೊಳ್ಬೇಕು, ಆರಾಧನೆ ಕಡೆಗೆ ತಿರ್ಕೊಳ್ಬೇಕು, ಚರ್ಚ್ ಕಡೆಗೆ ತಿರ್ಕೊಳ್ಬೇಕು. ದಟ್ ಈಸ್ ವಾಟ್ ಈಸ್ ಕ್ರಿಶ್ಚಿಯನ್. ಬೈಬಲ್ ಓದ್ತಾ ಇಲ್ವಾ, ಪ್ರಾರ್ಥನೆ ಮಾಡ್ತಾ ಇಲ್ವಾ, ಆರಾಧನೆ ಮಾಡ್ತಾ ಇಲ್ವಾ, ನಿನಗೆ ಟೈಮ್ ಇಲ್ವಾ, ಖಂಡಿತವಾಗಿ ನೀ ಕ್ರಿಶ್ಚಿಯನ್ ಅಲ್ಲ. ಸಿಂಪಲ್, ವೆರಿ ಬೈಬಲ್ ಹೇಳ್ತೀನಿ. ನಿಮ್ಮ ಆ ವಾಕ್ಯಗಳನ್ನ ನೋಡ್ರಿ. ನಿಮ್ಮ ವಾಟ್ಸಪ್ಪಲ್ಲಿ ನಮ್ಮ ತಿರ್ಗಾ ಇವನ್ಗೈಸ್ಪಲ್ ಚರ್ಚಲ್ಲಿ ಬರ್ತದೆ ಈ ನಾನೇನು ಪ್ರಸಂಗ ಮಾಡಿದ್ದೀನೋ ಅದು. ಸೊ ಹೀಗಾಗಿ ತಿರುಗಿ ಮನೆಗೆ ಹೋಗಿ, ಅಯ್ಯೋ ನಾನು ಕ್ರೈಸ್ತನ, ನಿಜವಾದ ಕ್ರೈಸ್ತನ. ನಿಜವಾದ ಕ್ರೈಸ್ತನು ಮತಾಂತರ ಹೊಂದಲ್ಲ, ರೂಪಾಂತರ ಹೊಂದ. ಅಲ್ಲೆಲ್ಲೂಯಾ. ನನ್ನೇನಾದರೂ ಸುಪ್ರೀಂ ಕೋರ್ಟ್ ಕರ್ಕೊಂಡೋಗಿ ವಾದ ಮಾಡು ಅಂದರೆ ಮಾಡ್ತೀನಿ ನಾನು. ಸರ್ ನಾನು ಮತಾಂತರ ಆಗಿಲ್ಲ, ನಾನು ರೂಪಾಂತರ ಆಗಿದ್ದೀನಿ ಈ ವಾರನ. ಯಾರೂ ಹೇಳೋದಿಲ್ಲಪ್ಪ ಇದುವರೆಗೂ. ಮತಾಂತರ ಆಗಿದ್ದಾರೆ, ಮತಾಂತರ ಆಗಿದ್ದಾರೆ. ಯೋ ಮತಾಂತರ ಇಲ್ಲ ಇವರಾನ.
ಜಡ್ಜ್ಗಳೇ, ನಾನು ಮತಾಂತರ ಹೊಂದಿಲ್ಲ, ನಾನು ರೂಪಾಂತರ. ಕ್ರೈಸ್ತರಂದ್ರೆ ರೂಪಾಂತರ ಹೊಂದಿರುವ, ಮತಾಂತರ ಹೊಂದಿಲ್ಲ. ನಾನು ಎರಡೇ ಜಾತಿ ಇರೋದು, ಹೆಣ್ಣು ಜಾತಿ ಗಂಡು ಜಾತಿ, ಅದು ಬಿಟ್ಟರೆ ಗೊತ್ತಿಲ್ಲ ಯಾವ ಜಾತಿ, ಅದು ಯಾವ್ದೆಲ್ಲಾರು ಹಾಕೊಳ್ಳಿ. ಬಟ್ ನಾನು ಕ್ರೈಸ್ತನು. ಎಲ್ಲ ಹೇಳಿ, ನಾನು ಕ್ರೈಸ್ತನಂತ 3 ಸಲ ಹೇಳಿ. ಅಷ್ಟೇ, ಗಟ್ಟಿಯಾಗಿ ಹೇಳ್ರಿ. ನಿಮಗೆ ದೇವರು ಪರಲೋಕದಲ್ಲಿ ಅವರು ಸಹ ಗಟ್ಟಿಯಾಗಿರ್ತಾರೆ. ಸರಿ, 2ನೇ ಕ್ವಾಲಿಫಿಕೇಶನ್ ಇದ್ರ ಪ್ರಕಾರ ಕ್ರೈಸ್ತರಂತೆ. 3ನೇದು ಏನು ಗೊತ್ತಾ? ಸತ್ತವರೊಳಗಿಂದ ಎಬ್ಬಿಸಿದಂತ ಯೇಸುವನ್ನ ಪ್ರತಿದಿನ ಎದುರು ನೋಡಬೇಕು. ಆ ವಾಕ್ಯದ ಪ್ರಕಾರ ಕ್ರೈಸ್ತನಂದ್ರೆ 3 ಕಾರ್ಯ. 1, ವಿಗ್ರಹಗಳನ್ನು ಬಿಡಬೇಕು. 2ನೇದು, ದೇವರ ಕಡೆ ತಿರುಗಿಕೊಂಡು ಪ್ರತಿದಿನ ಜೀವವುಳ್ಳ ದೇವರನ್ನು ಸೇವಿಸಬೇಕು. 3ನೇದು, ಪ್ರತಿದಿನ ಯೇಸುವನ್ನ ಎದುರು ನೋಡ್ಬೇಕು. ಆಗಲಿ ಕರ್ತನೇ ಯೇಸುವೆ ಬೇಗ ಬಾ ಅಂತ. ಸೊ ನಾವು ನೋಡಿದ್ವು ಮತ್ತಾಯ 1:21 ಪ್ರಕಾರ ನಮ್ಮನ್ನ ಪಾಪದಿಂದ ಬಿಡಿಸಿಕಾಗ. ಯಾವ ಪಾಪ ಇವತ್ತು ನಿನ್ನನ್ನು ಆಳ್ತಾ ಇದೆ ಪ್ರಿಯರೇ? ಕಮ, ಈ ಪಾಪ ನನ್ನ ಕೈಯಲ್ಲಿ ಬಿಡಕ್ಕಾಗ್ತದ? ಅಯ್ಯೋ ಪದೇ ಪದೇ ಬೀಳ್ತಾ ಇದ್ದೀನ, ಭಯ ಪಡ್ತೀನಿ. ಯೇಸು ಸ್ವಾಮಿ ನಿಮ್ಮನ್ನ ಬಿಡಿಸಿ ಕಾಯ್ತಾರೆ. ಆದರೆ ಅದೇ ಪಾಪದಲ್ಲಿ ಇದ್ರೆ ಕ್ರೈಸ್ತನ, ಸರಿನಾ? ಮತ್ತೆ ಈ ವಾಕ್ಯದ ಪ್ರಕಾರ ಕ್ರೈಸ್ತವನಂದ್ರೆ 3 ಗುಣಾತಿಶಯಗಳಿದೆ. ಅದು 1, ಬಿಟ್ಟು ಬಿಡಬೇಕಾದ ಕಾರ್ಯಗಳನ್ನ ಬಿಟ್ಟು ಬಿಡ್ರಿ. 2, ದೇವರ ಕಡೆ ತಿರ್ಕೊಳ್ಬೇಕು, ಬೈಬಲ್, ಪ್ರಾರ್ಥನೆ, ಆರಾಧನೆ, ಚರ್ಚ್ ಕಡೆ ತಿರ್ಕೊಳ್ಬೇಕು. ಮಾತ್ರವಲ್ಲದೆ ಜೀವವುಳ್ಳ ದೇವರನ್ನ ಸೇವಿಸಬೇಕು. 3ನೇದಾಗಿ ಪ್ರತಿದಿನ ಆಗಲಿ ಕರ್ತನೆ ಯೇಸುವೆ ಬೇಗ ಬಾ ಅಂತ ಹೇಳ್ಬೇಕು. ಪ್ರತಿದಿನ ಮೇಲ್ ನೋಡ್ತಾ ಇರ್ಬೇಕು, ಯೇಸುವೆ ಬೇಗ ಬಾ ಸ್ವಾಮಿ, ಬೇಗ ಬಾ ಸ್ವಾಮಿ, ಬೇಗ ಬಾ ಸ್ವಾಮಿ ಅಂತ ಹೇಳಿ. ಆಸೆ ನಿನ್ಗಿಲ್ವಾ? ಕ್ರೈಸ್ತನಲ್ಲ, ಕ್ರಿಶ್ಚಿಯನ್ ಅಲ್ಲ. ಸರಿ, ಆ ಆಸೆ ಬೇಕಾ ನಿಮಗೆ? ಇವತ್ತು ಈ ಭೋಜನ ಬಂದೇ ನಾವು ಪ್ರಾರ್ಥನೆ. ಹೂ ಈಸ್ ಜೀಸಸ್ ಕ್ರೈಸ್ಟ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಈಗ ಯೇಸು ಸ್ವಾಮಿ ನಿನಗೆ ನನಗೆ ಏನಾಗಿದ್ದಾರೆ? ಸರಿ, ಯೇಸು ಸ್ವಾಮಿ ಏನಾಗಿದ್ದಾರೆ? ಸರಿನಾ? ನೋಡೋಣ ನಾವೇನು ಉತ್ತರ ಕೊಡ್ತೀವಿ ಗೊತ್ತಾ? ಸರಿ, ನಾಗರಾಜ್ ಓದಪ್ಪ. ಓದಪ್ಪ, ಮೈಕ್ ಆದ್ಮೇಲೆ ಮುಂದೆ ಕೊಡ್ರಿ. ಓದಪ್ಪ ನಾಗರಾಜ್ ಓದ. ಮೊದಲನೇದು ನಾವೆಲ್ಲ ಏನು ಹೇಳ್ತೀವಿ ಗೊತ್ತಾ? ಓದ್ರಿ. ಪಾಪ ದೇವರು ಮಾತ್ರವೋ? ಈಸ್ ಈ ಓನ್ಲಿ ಫಾರ್ ಗಿವರ್? ನಮ್ಮಲ್ಲಿ ಅನೇಕರಿಗೆ ಯೇಸು ಸ್ವಾಮಿ ಬರೀ ಪಾಪ ಕ್ಷಮಿಸುವಂತ ದೇವರು ಮಾತ್ರವಾಗಿದ್ದಾರೆ. ಇದಕ್ಕೊಂದು ವಾಕ್ಯ ಓದ್ಬಿಡ್ರಿ, ಆಮೇಲೆ ಹೇಳ್ತೀನಿ. ಓದ್ತೀರಮ್ಮ? ನಾರಾಯಣಮ್ಮ ಓದ್ತೀರಾ? ಮತ್ತಾಯ 12:31 ಓದ ಬೇಬೇಕು. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಎಲ್ಲರೂ ಈ ಕಡೆ ನೋಡಿ. ಇವಾಗ ಅಮ್ಮ ಎಲ್ಲರೂ ಈ ಕಡೆ ನೋಡಿ. ಅಮ್ಮ ಎಲ್ಲರೂ ಇದ್ದೀರಾ? ಓಕೆ, ವೆರಿ ಗುಡ್. ಎಲ್ಲರೂ ಇದ್ದೀರಾ, ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ಐ ನೋ ಇಟ್. ಓಕೆ, ಆ ವಾಕ್ಯ ಹಾಕಪ್ಪ. ಜಾಯ್ಸ್ ಹಾಕ್ತೀಯಮ್ಮ ವಾಕ್ಯ? ರೈಟ್. ಇದು ಯೇಸುಸ್ವಾಮಿ ನಿಮಗೆ ಹೇಳ್ತಾರೆ. ಯೇಸುಸ್ವಾಮಿ ನಿಮ್ಗೆ ಹೇಳ್ತಾ ಇದ್ದಾರೆ, ಮನುಷ್ಯರು ಮಾಡುವಂತ ಪ್ರತಿಯೊಂದು ಪಾಪಕ್ಕೂ ದೂಷಣೆ ಕ್ಷಮಾಪಣೆ ಉಂಟು. 100 ಪಾಪ ಮಾಡಿದ್ಯಾ, ಪಶ್ಚಾತ್ತಾಪ ಪಟ್ಟು ನೀ ಕ್ಷಮೆ ಬೇಡ್ತೀಯಾ, ನಿನ್ ಕ್ಷಮೆ ಇದೆ, ಕ್ಷಮೆ ಇದೆ. ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ? ತಪ್ಪು ಮಾಡ್ಬಿಟ್ಟು ಸ್ವಾಮಿ ನನ್ನ ಕ್ಷಮಿಸಪ್ಪ. ಈಸಿ, ಎಲ್ಲರೂ ಏನೇನ್ರಿ, ಎಲ್ರಿಗೂ ಈಸಿ. ಅದಕ್ಕೆ ಯೇಸು ಬರೀ ಅನೇಕರಿಗೆ ಕ್ಷಮಿಸುವಂತ ದೇವರಾಗಿದ್ದಾರೆ. ಬಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಆಮೇಲೆ ಹೇಳ್ತೀನಿ ನಾನು. ಅದಾಗಿಲ್ಲ ಅನೇಕರಿಗೆ, ಅದೇ ನಮ್ಮ ಪಾಯಿಂಟ್. ಈಗ ಕೆಲವರೆಲ್ಲ ಹೋಗ್ತಾರೆ, ಯಾವುದೋ ಒಂದು ಚರ್ಚ್ ಬಳಿಗೆ ಹೋಗ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಏನೋ ಪಾಪ ಮಾಡಿರ್ತಾರೆ. ಮಾನವರೇ ಮಾಡು, ನನಗೆ ಕ್ಷಮಿಸು. ತಿರ್ಗಾ ಅಲ್ಲಿ ಹೋಗ್ತಾರೆ, ಅಲ್ಲಿ ನಿಂತ್ಕೊಳ್ತಾರೆ, ಆಮೇಲೆ ನನಗೆ ಕ್ಷಮಿಸು, ನಾನೀಗ ಕುಡಿದಿದ್ದೇನೆ, ನಾನು ಬಿಡಿಸಿದ್ದೇನೆ, ಹೊಗೆ ಬಿಟ್ಟಿದ್ದೇನೆ, ನನಗೆ ಕ್ಷಮಿಸು, ಆಮೇಲೆ
ಕ್ಷಮಿಸುವಂಥದ್ದು. ಎಷ್ಟೋ ಜನಕ್ಕೆ ಇವತ್ತು ಯೇಸು ಸ್ವಾಮಿ ಬರೀ ಕ್ಷಮಿಸುವಂತ ದೇವರಾಗಿದ್ದಾರೆ. ಬಟ್ ಗುಡ್ ನ್ಯೂಸ್ ಏನ್ ಗೊತ್ತಾ, ನೀನು ಎಷ್ಟೇ ಪಾಪ ಮಾಡಿರು, ನೀನು ಪಶ್ಚಾತ್ತಾಪ ಪಟ್ಟು ನೀನು ಯೇಸುವೇ ನನ್ನ ಕ್ಷಮಿಸು ಅಂದ್ರೆ ಈ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ನಿನ್ನ ಕ್ಷಮಿಸಿದ್ದಾರೆ. ಸಿಂಪಲ್. ಕೈ ಚಪ್ಪಾಳೆ ತಟ್ರಿ. He has forgiven you. ಅವ್ರು ನಮ್ಮನ್ನು ಕ್ಷಮಿಸಿದ್ದಾರೆ. ಬಟ್ ಅಷ್ಟಕ್ಕೆ ನಿಲ್ಲಬಾರದು. ಎಷ್ಟೋ ಜನ ನಾವು ಅಷ್ಟಕ್ಕೆ ನಿಂತಿದ್ದೀವಿ. ಯೇಸು ಸ್ವಾಮಿ ಬರೀ ಕ್ಷಮಿಸುವಂತ ದೇವರು ಆಗಿದ್ದಾರೆ ಅನೇಕರಿಗೆ, ಬಟ್ ಇನ್ನೊಂದು ಆಗಿಲ್ಲ. ಅದು ಏನು ನೋಡೋಣ. ಓದಪ್ಪ, ನೆಕ್ಸ್ಟ್ ಹಾಕ್ರಿ. ಓದಪ್ಪ. ಯಾರು? ಶಶಿ ಓದಪ್ಪ. ಇಲ್ಲ, ನಾಗರಾಜ್ ಓದಪ್ಪ. ವೆರಿ ಗುಡ್. ಅಥವಾ ರಕ್ಷಕನು. ಯೇಸು ಸ್ವಾಮಿ ಬರೀ ಕ್ಷಮಿಸುವಂತ ದೇವರ ಅಥವಾ ರಕ್ಷಕನೋ? ಈಸ್ ಈ ಓನ್ಲಿ ಫಾರ್ಗಿವರ್ ಆರ್ ಸೇವಿಯರ್? ಓ, ಇಲ್ಲೇ ಪಾಯಿಂಟ್ ಇರೋದು. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೀನಿ ನೀವು ಈ ಸಂದೇಶದ ಮೂಲಕವಾಗಿ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ. ನೀವು ಧೈರ್ಯವಾಗಿ ನಾನು ಕ್ರೈಸ್ತನು ಎಂಬುದಾಗಿ ಸಾಕ್ಷಿ ಹೇಳ್ರಿ. ಕ್ರೈಸ್ತನಿಗೆ ಇರತಕ್ಕಂಥ ಗುಣಲಕ್ಷಣ ನನಗೆ ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದು ಸ್ವಾಮಿ, ಕ್ರೈಸ್ತರಾಗಿ ನಮಗೆ ಏನೇನು ಗುಣಲಕ್ಷಣ ಇರಬೇಕೆಂಬುದಾಗಿ ನಮಗೆ ಈ ದಿನ ವಾಕ್ಯದ ಮೂಲಕವಾಗಿ ತಿಳಿಸ್ಕೊಟ್ಟಿದ್ಯಾ. ಅದೇ ರೀತಿ ನಾವು ದೇವರೇ ಕ್ರೈಸ್ತರಾಗಿ ನಡಿಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಕೆಲವು ಸಲ ನಮ್ಮ ಕೈನಲ್ಲಿ ಆಗಲ್ಲ, ನಾವು ಬಿದ್ದೋಗಿದ್ದೀವಿ. ಆದರೆ ನೀತಿವಂತನು 7 ಸಾರಿ ಬಿದ್ದರೂ ಏಳುವನೆಂಬುದಾಗಿ ಹೇಳಿದ್ಯಾ. ಎದ್ದು ನಿಲ್ಲಲಿಕ್ಕೆ ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ,